ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತೊಂದು ಸೂಪರ್ ಆದ ಒಂದು ಟಾಪಿಕ್ನೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಇವತ್ತು ಏನಂದರೆ, ನಾವು ಗ್ರೋಸರಿ ಶಾಪಿಂಗ್ ಎಲ್ಲ ಮಾಡ್ತಾ ಇರ್ತೀವಿ. ಬಟ್ ಯಾವ ರೀತಿ ನಾವು ಸೇವ್ ಮಾಡ್ಬೋದು ಅಮೌಂಟನ್ನು, ಹಣವನ್ನು ಹೇಗೆ ಸೇವ್ ಮಾಡ್ಬೋದು, ತುಂಬ ಅಂದರೆ ತುಂಬ ವೇಸ್ಟ್ ಆಗುತ್ತೆ ಈ ಒಂದು ಗ್ರೋಸರಿ ಶಾಪಿಂಗ್ ಮಾಡಬೇಕಾದ್ರೆ. ಅದರಲ್ಲೂ ಬಿಗ್ ಬಜಾರು, ಡಿಮಾರ್ಟು ಹೀಗೆಲ್ಲ ಹೋದಾಗ ತುಂಬಾ ಖರ್ಚಾಗುತ್ತೆ. ಸೊ ನಾವು ಯಾವ ರೀತಿ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಿಮಗೆ ಕೊಡ್ತೀನಿ, ಮನಿ ಸೇವ್ ಹೇಗೆ ಮಾಡ್ಬೋದು ಅನ್ನೋದನ್ನು. ಸೊ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತೇನೆ ನೋಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಒಂದು ಬಿಗ್ ಬಜಾರ್ ಅಥವಾ ಡಿಮಾರ್ಟ್ಗೆಲ್ಲ ಹೋದಾಗ ನಾನು ಹೇಳುವಂಥ ಟಿಪ್ಸು. ಹಾಗೆ ಈ ಒಂದು ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ನಾನಿಲ್ಲಿ ಮಂತ್ಲಿ ಗ್ರೋಸರಿಯನ್ನು ತಗೊಳ್ಳಿಕ್ಕೆ ಹೋಗಿರುವಂಥದ್ದು ಡಿಮಾರ್ಟ್ಗೆ. ನಾವು ಯಾವಾಗಲೂ ಹೋಗೋದಿಲ್ಲ ಡಿಮಾರ್ಟ್, ಬಿಗ್ ಬಜಾರ್ಗೆಲ್ಲ. ನಾವು ವಿಲೇಜಲ್ಲಿ ಇರೋದ್ರಿಂದ ನಿಯರ್ ಬೈ ಶಾಪಲ್ಲೇ ಯಾವುದೆಲ್ಲ ನೀಡಿರುತ್ತೆ ಅದನ್ನಷ್ಟೇ ಆಗಾಗ ವೀಕ್ಲಿ ಒಂದು ಸಲ ನಾನು ತರಿಸ್ತಾ ಇರ್ತೀನಿ. ಸೊ ಇದು ಒಂದು ಸಲ ಬೇರೆ ಕೆಲಸದ ಮೇಲೇನೂ ಹೋಗಬೇಕಾಗಿತ್ತು ಟೌನ್ಗೆ, ಹಾಗಾಗಿ ಡಿಮಾರ್ಟ್ಗೆ ಅಂತ ಹೋಗಿದ್ವಿ. ಮತ್ತು ಯಾವುದೆಲ್ಲ ತುಂಬ ನೀಡಿದೆ ಮತ್ತು ತುಂಬ ಜಾಸ್ತಿ ಯಾವುದು ಯೂಸ್ ಆಗುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾನು ಶಾಪಿಂಗನ್ನು ಮಾಡಿಕೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ಬೋದು, ನಮಗೆ ಗೋಧಿ ಹಿಟ್ಟು ಅನ್ನೋದು ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಮನೇಲಿ ಶುಗರ್ ಪೇಷಂಟ್ಸ್ ಇರೋದ್ರಿಂದ, ಮತ್ತು ಆದಷ್ಟು ಇವಾಗ ರೈಸ್ ತಿನ್ನೋದು ಸ್ವಲ್ಪ ಕಡಿಮೆನೇ ಮಾಡಬೇಕು ಅಂಥೇಳಿ ಗೋಧಿ ತುಂಬ ಯೂಸ್ ಆಗುತ್ತೆ. ಹಾಗಾಗಿ 5 kg, ಅದರಲ್ಲೂ ಇವಾಗ ಮಲ್ಟಿಗ್ರೇನ್ ಆಟ ಅಂಥೇಳಿ ಬಂದಿದೆ. ಮಲ್ಟಿಗ್ರೇನ್ ಯೂಸ್ ಮಾಡಿಕೊಂಡು ಗೋಧಿ ಹಿಟ್ಟನ್ನು ಪ್ರಿಪೇರ್ ಮಾಡಿರ್ತಾರೆ. ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಬಾಡಿಗೆ ಬೆನಿಫಿಟ್ಸ್ ಇದೆ. ಹಾಗಾಗಿ 5 kg ಗೋಧಿ ಹಿಟ್ಟನ್ನು ತಗೊಂಡೆ. ಹಾಗೆ ಅದರ ಜೊತೆಗೆ ಈ ಅವಲಕ್ಕಿ ಇರ್ಬೋದು, ಮತ್ತು ಬಾದಾಮಿ ಇರ್ಬೋದು, ಗೋಡಂಬಿ, ಮತ್ತು ರವೆ, ಸೇಮಿಗೆ, ಮತ್ತು ಪೀನಟ್ಸ್, ಕಾಳುಗಳು ಇದನ್ನೆಲ್ಲ ತಗೊಂಡೆ ನಾನು. ಮೊದಲೆಲ್ಲ ನಾವು ಶಾಪಿಂಗ್ ಮಾಡಬೇಕಾದ್ರೆ ಅಂದರೆ ಈ ಒಂದು ಗ್ರೋಸರಿ ಬಿಲ್ಲಿಂಗೆಲ್ಲ ಒಂದು 3000 4000 ಒಳಗಡೆ ಆಗಿಬಿಡ್ತಿತ್ತು. ಬಟ್ ಇವಾಗ ಎಲ್ಲನೂ ಕಾಸ್ಟ್ಲಿ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಅಂದರೆ 6000ವರೆಗೂ ಹೋಗುತ್ತೆ. ಹಾಗಾಗಿ ಎಲ್ಲ ನಮಗೀಗ ಡಿಮಾರ್ಟ್ಗೆ ಹೋದಾಗ ಏನಾಗುತ್ತೆ ಗೊತ್ತಾ, ಅಪರೂಪಕ್ಕೊಮ್ಮೆ ಹೋಗಿರ್ತೀವಿ, ನೋಡಿದಾಗ ಖುಷಿ ಆಗುತ್ತೆ, ನೋಡಿದ್ದೆಲ್ಲ ತಗೋಬೇಕು ಅಂತ ಅನಿಸುತ್ತೆ. ಆದರೆ ಈ ಮಿಸ್ಟೇಕನ್ನು ನಾವು ಮಾಡಬಾರ್ದು. ಅದು ಅಲ್ಲದೆ ಲೈಟಿಂಗ್ಸನ್ನು ಕೂಡ ಹಾಕಿರ್ತಾರೆ, ತುಂಬ ನೀಟಾಗಿ ಅರೇಂಜ್ ಮಾಡಿರ್ತಾರೆ. ನಮಗೆ ನೋಡಿದ ತಕ್ಷಣ ನೋಡಿದ್ದೆಲ್ಲ ತಗೊಳ್ಬೇಕು ಅನ್ನೋಂಥ ಒಂದು ಭಾವನೆ ಬರುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸನ್ನು ಹಿಡಿತದಲ್ಲಿ, ಕಂಟ್ರೋಲಲ್ಲಿ ಇಟ್ಕೊಂಡು ನಮಗೆ ನೀಡ್ ಯಾವುದಿದೆ, ಈಗ ನಾವು ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೆ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಥರ ಆಗಬಾರ್ದು. ಸೊ ಹಾಗಾಗಿ ನಮಗೆ ನಿಜವಾಗ್ಲೂ ಫ್ಯಾಷನ್ಗಿಂತ, ಅಂದರೆ ಈಗ 1-2 ಜೊತೆ ಬಟ್ಟೆ ಇಲ್ಲ ಅಂದರೂ ಕೂಡ ಯಾವುದು ಬಟ್ಟೆ ಇದೆಯೋ ಚೆನ್ನಾಗಿದೆಯೋ ಅದನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡು ಹಾಕೊಂಡು ಹೋಗ್ತೀವಿ ಯಾವುದೇ ಒಂದು ಫಂಕ್ಷನ್ಗೆ. ಆದರೆ ಮನೆಯಲ್ಲಿ ಹಸಿವಾದಾಗ ಒಂದು ಹಿಟ್ಟಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ಇದೆಲ್ಲ ತುಂಬ ನೆಸೆಸಿಟಿ ಆಗುತ್ತೆ. ಹಾಗಾಗಿ ನೋಡಿಕೊಂಡು ನಾವು ಪರ್ಚೇಸ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಇವಾಗಿನ ಕಾಲದಲ್ಲಿ ತುಂಬ ಹೆಲ್ತ್ ಅಪ್ಸೆಟ್ಗಳು ಆಗ್ತಾ ಇರುತ್ತೆ. ಹಾಗಾಗಿ ನಾವು ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಸಿಗೋ ಅಂಥದ್ದು ಡ್ರೈ ಫ್ರೂಟ್ಸ್ ಇಂಥದ್ದನ್ನೆಲ್ಲ ತಗೋಬೇಕಾಗುತ್ತೆ. ಹಾಗೆ ಕ್ವಾಲಿಟಿ ವೈಸ್ ನೋಡಿ ನಾವು ಈ ಬೇಳೆಕಾಳು ಮತ್ತು ತರಕಾರಿ ಇರ್ಬೋದು, ಅಥವಾ ಹಿಟ್ಟು, ರವೆ ಇಂಥದ್ದನ್ನೆಲ್ಲ ನಾವು ನೋಡಿ ತಗೊಳ್ಬೇಕಾಗುತ್ತೆ. ಹಾಗಾಗಿ ಹುಷಾರು ತಪ್ಪಿದಾಗ ಮೆಡಿಸಿನ್ ತಗೊಳ್ಳೋ ಬದಲು, ಡಾಕ್ಟ್ರು ಫ್ರೂಟ್ಸ್ ತಿನ್ನಿ ಅಂತ ಹೇಳಿದಾಗ ತಿನ್ನೋ ಬದಲು, ನಾವು ಆಗಾಗ ಈ ಫ್ರೂಟ್ಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ತಿಂತಾ ಇದ್ದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಡೈಲಿ 4, ಅಂದರೆ ಮನೇಲಿ ಎಷ್ಟು ಜನ ಇದ್ದಾರೆ ಅವರಿಗೆ ಎಲ್ಲರಿಗೂ ನಾನು ಬಾದಾಮಿ ನೈಟ್ ನೆನೆಸಿಟ್ಟು ಬೆಳಗ್ಗೆ ಕೊಡ್ತೀನಿ. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಈ ಗೋಡಂಬಿ ಇರ್ಬೋದು, ಇದೆಲ್ಲ ನಮಗೆ ಅಡುಗೆಗೆ ಯೂಸ್ ಮಾಡೋದು
ಮಾಡೋದಕ್ಕೆ ಬೇಕಾಗುತ್ತೆ. ಬರೀ ನಾನು ಪಾಯಸಕ್ಕಷ್ಟೇ ಅಲ್ಲ, ಕೆಲವೊಂದು ಡಿಶ್ ಮಾಡಬೇಕಾದ್ರೆ ಗೋಡಂಬಿಯನ್ನು ಯೂಸ್ ಮಾಡ್ತೀನಿ. ಹಾಗೆ ಅರ್ಜೆಂಟಿಗೆ ಆಗುವಂಥ ತಿಂಡಿಗಳಂದರೆ ಸೇಮಿಗೆ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಇದನ್ನೆಲ್ಲ ನಾವು ಅರ್ಜೆಂಟಿಗೆ ಆಗುವಂಥದ್ದು ಮೊದಲೇ ನಾವು ತರಿಸಿ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಆಯಿಲ್ ಅಂತೂ ಬೇಕೇ ಬೇಕು ಅಡುಗೆ ಮಾಡೋದಕ್ಕೆ. ಯಾವುದೆಲ್ಲ ನೆಸೆಸಿಟಿಯಾಗಿ ಬೇಕಾಗುತ್ತೆ ಅದನ್ನೆಲ್ಲ ತೊಗೊಂಡಿದ್ದೀನಿ ನಾನು. ಮಲ್ಟಿಗ್ರೇನ್ ಆಟ ನೋಡ್ಬೋದು, ಅದಕ್ಕೆ MRP ರೇಟ್ ಬಂದು ಅದರದ್ದು 394 ಇತ್ತು. ನಮಗೆ ಕೊಡೋ ರೇಟ್ 290 ಹಾಕಿದ್ರು. ಹಾಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯಾವುದು ತೊಗೊಳ್ತೀವಿ ಅದು ನಮಗೆ ಇಲ್ಲಿ ಕೆಲಸಕ್ಕೆ ಬರುತ್ತೆ. ಅಂದರೆ ಕಡಿಮೆ ತೊಗೊಂಡ್ರೆ ನಮಗೆ ದುಡ್ಡು ವೇಸ್ಟ್ ಆಗೋದು ಗ್ಯಾರಂಟಿ. ಹಾಗಾಗಿ ಜಾಸ್ತಿ ಐಟಮ್ ಯಾವುದಿದೆ ಅದನ್ನು ಇಲ್ಲಿ ನಾವು ತೊಗೊಳ್ಬೇಕು. ಹಿಟ್ಟು ಇರ್ಬೋದು ಅಥವಾ ಸರ್ಪ್ ಇರ್ಬೋದು, ಯೂಸ್ ಮಾಡೋವಂಥದ್ದು, ಕಂಫರ್ಟು, ಆಯಿಲು ಮತ್ತು ಡ್ರೈ ಫ್ರೂಟ್ಸು ಇಂಥದ್ದನ್ನೆಲ್ಲ ತೊಗೊಂಡಾಗ ನಮಗೆ ಅಲ್ಲಿ ಜಾಸ್ತಿ ಇರೋವಂಥದ್ದು ಒಂದು 100-150 ರೂಪಾಯಿ ಕಡಿಮೆ ಆಗುತ್ತೆ. ಇದು ಒಂದು ಬೆಸ್ಟ್ ಟಿಪ್ ಅಂತ ಹೇಳ್ಬೋದು ನಾವು ಪರ್ಚೇಸ್ ಮಾಡಬೇಕಾದ್ರೆ. ಹಾಗೆ ಇಲ್ಲಿ 5 ಲೀಟರ್ ಇದು ಸರ್ಪನ್ನು ತೊಗೊಂಡೆ ನಾನು. ಸರ್ಪು ತುಂಬಾ ಚೆನ್ನಾಗಿದೆ. ಅದಕ್ಕೆ ರೇಟ್ ಬಂದು 350 ರುಪೀಸ್ ನಮಗೆ ಕೊಟ್ಟಿರುವಂಥದ್ದು. ಅದರ MRP ರೇಟು 525 ಇತ್ತು. ಇಲ್ಲಿ ನಮಗೆ 175 ರುಪೀಸಷ್ಟು ಸೇವ್ ಆಯಿತು ಅಂತ ಹೇಳ್ಬೋದು. ಹಾಗೆ ಕಂಫರ್ಟ್ ನಾವೇನು ಯೂಸ್ ಮಾಡ್ತೀವಿ ಬಟ್ಟೆ ವಾಶ್ ಆದಮೇಲೆ ಸ್ಮೆಲ್ಲಿಗೆ ಹಾಕೋದಕ್ಕೆ, ಅದು 435ಗೆ ನಮಗೆ ಇದು 435 MRP ರೇಟ್ ಇದ್ದಿದ್ದು. ಬಟ್ ನಮಗೆ ಸಿಕ್ಕಿದ್ದು ಅದು 300 ಅಂತ ಹೇಳಿದರೆ ಅಲ್ಲೂ ಕೂಡ ನಮಗೆ 135 ರೂಪಾಯಿಯಷ್ಟು ಸೇವ್ ಆಯಿತು. ಹಾಗೆ ಬಾದಾಮ್ ಇರ್ಬೋದು 600, ಅದರ ರೇಟ್ ಬಂದು 400 ಆಯಿತು. ಸೊ ಇಲ್ಲಿ ನಮಗೆ 200 ರುಪೀಸ್ ಈ ಡ್ರೈ ಫ್ರೂಟ್ಸ್ ತೊಗೊಳ್ಳೋದ್ರಿಂದ ಸೇವ್ ಆಯಿತು. ಹಾಗೆ ಗೋಡಂಬಿಗೂ ಅಷ್ಟೇ 649, ಅದು ನಮಗೆ ಸಿಕ್ಕಿದ್ದು 450ಗೆ ಸಿಕ್ಕಿದ್ದು. ಅದು ಕೂಡ ಅಷ್ಟೇ, ಅದು ಕೂಡ ಒಂದು ಸ್ವಲ್ಪ ಸೇವ್ ಆಯಿತು. ಹೀಗೆ ಮತ್ತು ಕೆಲವೊಂದು ಸೌಟೆಲ್ಲ ಇರಲಿಲ್ಲ, ಸ್ಟೀಲ್ ಅದು ಸೌಟು ಅಂದರೆ ಇತ್ತು, ಬಟ್ ಆದರೂ ಗಟ್ಟಿಯಾಗಿರೋದು. ಕೆಲವೊಂದು ಸಲ ನಮಗೆ ಎಷ್ಟು ಸೌಟಿದ್ರೂ ಸಾಕಾಗಲ್ಲ. ಹಾಗಾಗಿ ಪಲ್ಯಕ್ಕೆಲ್ಲ ಜಾಸ್ತಿ ಬೇಕಾಗುತ್ತೆ. ತುಂಬ ತಿಕ್ಕಾಗಿದೆ, ನೋಡ್ತಾ ಇರ್ಬೋದು. ಇದರ ರೇಟು 69. ಹಾಗೆ ಇನ್ನೊಂದು ಸ್ಟೀಲ್ ಡಬ್ಬ ತಗೊಂಡೆ, ಅದು ಕೂಡ ಅಷ್ಟೇ 100 ರುಪೀಸ್ ಇತ್ತು. ಅದು ಕೂಡ ಕಡಿಮೆಗೆ ಸಿಕ್ತು. ಮತ್ತು ಪಂಚಲೋಹ ಇದೆಯಲ್ವ, ಸಣ್ಣದು ಪಂಚಲೋಹ 150 ರುಪೀಸ್ ಇದಕ್ಕೆ. ಇದು 99ಗೆ ಸಿಕ್ಕಿದ್ದು. ಹೀಗೆ ಕೆಲವೊಂದು ಐಟಮ್ ನಾವು ನೋಡಿ ತೊಗೊಳ್ಬೇಕಾಗುತ್ತೆ. ಅದರ MRP ಎಷ್ಟಿರುತ್ತೆ ಅಂತ ಅಲ್ಲೇ ಹಾಕಿರ್ತಾರೆ, ಮತ್ತು ಸಿಗೋ ರೇಟ್ ಎಷ್ಟು ಅಂತೇಳಿ, ನಾವು ತೊಗೊಳ್ಳುವಂಥ ರೇಟ್ ಎಷ್ಟು ಅಂತೇಳಿ ಹಾಕಿರ್ತಾರೆ. ಇಂಥದ್ದನ್ನು ನೋಡಿಕೊಂಡು ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ಹಿಡಿದು ನೋಡಿ ತೊಗೋಬೇಕಾಗುತ್ತೆ. ಈ ಡಬ್ಬ ನೋಡ್ಬೋದು, ಇದಕ್ಕೆ 100 ರುಪೀಸು. MRP ಎಷ್ಟು ಅಂತೇಳಿ ನನಗೆ ಗೊತ್ತಾಗಲಿಲ್ಲ, ಆದರೆ ಪರವಾಗಿಲ್ಲ. ಇದಕ್ಕೆ ಸಾಂಬಾರು ಏನಾದರೂ ಕಳಿಸೋದಕ್ಕೆ ಯೂಸ್ ಆಗುತ್ತೆ. ಅಷ್ಟೇನು ತುಂಬ ತಿಕ್ಕಾಗಿಲ್ಲ ಕ್ವಾಲಿಟಿ, ಬಟ್ ಟೈಟಾಗಿ ಕೂರುತ್ತೆ ಲಿಡ್. ಹಾಗೆ ಬಿಗ್ ಬಜಾರಲ್ಲೆಲ್ಲ ಮೇಯ್ನಾಗಿ ಬೈ 1 get 1 ಅಂತೆಲ್ಲ ಹಾಕಿರ್ತಾರೆ. ನಾನು ಈ ಸಲ ಅಂತೂ ಬೈ 1 get 1, ಮೊದಲೆಲ್ಲ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಅಷ್ಟೇ ಮೈಂಡಿಗೆ ಬರ್ತಿತ್ತು. ಬಟ್ ಇವಾಗ ಅದರ ರೇಟ್ ನೋಡ್ತೀನಿ ನಾನು, ಆ ಎರಡರ ರೇಟ್ ಏನಿರುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಮಾಡಿ ಹಾಕಿರ್ತಾರೆ. ಆದರೆ ಅಷ್ಟೇ ರೇಟು, ಎರಡರದ್ದು ರೇಟೇ ಸೇರಿರುತ್ತೆ ಅದರಲ್ಲಿ. ಮತ್ತು ನಾವು ಈ ಡಿಮಾರ್ಟ್ಗೆಲ್ಲ ಹೋಗಬೇಕಾದ್ರೆ ಅರ್ಜೆಂಟಾಗಿ ನಾವು ಹೋಗಬಾರ್ದು. ಅರ್ಜೆಂಟಲ್ಲಿ ಇರಬೇಕಾದ್ರೆ ಅರ್ಜೆಂಟಲ್ಲಿ ಯಾವುದು ಕಣ್ಣಿಗೆ ಕಾಣಿಸುತ್ತೋ ಅದನ್ನು ನಾವು ಹಾಕ್ಕೊಂಡು ಬರ್ತೇವೆ. ಅದೇ ನಾವು ಸ್ವಲ್ಪ ಫ್ರೀ ಮಾಡಿಕೊಂಡು ಹೋದರೆ ಯಾವುದು ತೊಗೊಳ್ಬೇಕು ಮತ್ತು ಎಷ್ಟು ರೇಟ್ ಇದೆ, ಎಷ್ಟು ಕಡಿಮೆ ಇದೆ, ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿ ನೋಡಿ ತೊಗೊಳ್ಬೋದು. ಆಗ ನಮಗೆ ನಿಜವಾಗ್ಲೂ ದುಡ್ಡು ವೇಸ್ಟ್ ಆಗೋದಿಲ್ಲ. ಹಾಗೆ ಕೆಲವೊಂದು ಐಟಮ್ಗಳಲ್ಲಿ ಎಕ್ಸ್ಪೈರಿ ಡೇಟ್ ಅಂತೇಳಿ ಹಾಕಿರ್ತಾರೆ. ನಾವು ಕರೆಕ್ಟಾಗಿ ದುಡ್ಡು ಕೊಟ್ಟು ತೊಗೊಳ್ತೀವಲ್ವ, ಹಾಗಾಗಿ ಎಕ್ಸ್ಪೈರಿ ಡೇಟನ್ನು ನೋಡಿ ತೊಗೊಂಡ್ರೆ ನಮಗೆ ಒಳ್ಳೆಯದು. ಎಕ್ಸ್ಪೈರಿ ಡೇಟ್ ಇನ್ನೇನು ಒಂದು ವಾರ ಇರುತ್ತೆ, ಅದು ನಾವು ಯೂಸ್ ಮಾಡೋದು ಇನ್ಯಾವಾಗಲೋ. ಆಗ ನಮಗೆ ಎಕ್ಸ್ಪೈರಿ ಡೇಟ್ ಮುಗಿದು ಅದು ಹಾಳಾಗೋಕ್ಕೆ ಬರಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ. ಅದು ತುಂಬಾ ಒಂದು ಹೆಲ್ತ್ ಮೇಲೂ ಒಂದು ಬ್ಯಾಡ್ ಕಂಡೀಷನ್ ತರುತ್ತೆ, ಮತ್ತು ನಮಗೆ ದುಡ್ಡು ಕೂಡ ವೇಸ್ಟ್ ಆಗುತ್ತೆ. ಸೊ ಎಕ್ಸ್ಪೈರಿ ಡೇಟನ್ನು ಆದಷ್ಟು ನೋಡ್ಕೊಳ್ಳಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಹೇಳೋದಾದರೆ,
ನಾವು ಬಜಾರ್ಗೆ ಹೋದಾಗ ಮೇಯ್ನಾಗಿ ಏನಂತ ಹೇಳಿದರೆ ಅಲ್ಲಿ ಯಾವುದು ಎಕ್ಸ್ಪೈರಿಗೆ ನಿಯರ್ ಇರುತ್ತೋ ಅಂಥದ್ದನ್ನು ಅವರು ತುಂಬ ಮುಂದುಗಡೆ ಇಟ್ಟಿರ್ತಾರೆ. ಯಾಕಂತ ಹೇಳಿದರೆ ಅವರಿಗೆ ಅದು ಸೇಲ್ ಆಗಬೇಕು. ಬಟ್ ನಮಗೆ ನಾವು ಇನ್ಯಾವಾಗಲೂ ಯೂಸ್ ಮಾಡ್ತೀವಿ ಅಂದಾಗ ನಾವು ನಾಳೆ ನಾಡಿದ್ದು ಅದು ಎಕ್ಸ್ಪೈರಿ ಡೇಟ್ ಇರೋದನ್ನು ನಾವು ನೋಡದೆ ತೊಗೊಂಡು ಬಂದರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಮುಂದೆ ಇರೋದನ್ನು ತಗೊಳ್ಳೋದ್ರ ಬದಲು ಜಾಸ್ತಿ ಯಾವುದು ಹಿಂದೆ ಇರುತ್ತೆ ಅದು ಫ್ರೆಶ್ ಆಗಿರುತ್ತೆ ಅದನ್ನು ನಾವು ತಗೊಳ್ಬೇಕಾಗುತ್ತೆ. ಯಾಕಂತ ಹೇಳಿದರೆ ಇಲ್ಲಿ ಯಾರು ಕೂಡ ಲಾಭ ಮಾಡೋ ಇಂಟೆನ್ಷನ್ನಿಂದನೇ ಪ್ರತಿಯೊಂದು ಮಾಡ್ತಾ ಇರ್ತಾರೆ. ಯಾರು ಒಬ್ಬರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಇಂಟೆನ್ಷನ್ ಯಾರಿಗೂ ಇರೋದಿಲ್ಲ. ಅಂದರೆ ಬಿಸ್ನೆಸ್ ಅಂತ ಬಂದಾಗ ಬಿಸ್ನೆಸ್ಸಲ್ಲಿ ಕೆಲವೊಂದು ಟ್ರಿಕ್ಸ್ ಇರುತ್ತೆ, ಅದನ್ನು ಅವರು ಫಾಲೋ ಮಾಡ್ತಾರೆ. ಬಟ್ ನಾವಿಲ್ಲಿ ನಮ್ಮ ಒಂದು ಲಾಭ ನೋಡಬೇಕು, ಸೇವಿಂಗ್ಸ್ ನೋಡಬೇಕು ಅಂತಾದರೆ ನಾವು ಕೂಡ ಸ್ವಲ್ಪ ಶಾರ್ಪಾಗಿ ಥಿಂಕ್ ಮಾಡಬೇಕಾಗುತ್ತೆ. ಹಾಗೆ ಈ ಒಂದು ಡಬ್ಬ ನೋಡ್ಬೋದು, ಸ್ಪೈಸ್ ಬಾಕ್ಸು, ಒಗ್ಗರಣೆ ಡಬ್ಬಿ ನಂದು ಕಟ್ಟಾಗಿತ್ತು. ಹಾಗಾಗಿ ಇದನ್ನು ಒಂದು ಚೇಂಜ್ ಮಾಡುವ ಅಂಥೇಳಿ ತೊಗೊಂಡೆ. ಇದು ಕೂಡ 100 ರುಪೀಸು. ಹಾಗೆ ನಾವು ಇನ್ನೂ ಸೇವ್ ಮಾಡೋದು ಅಂತ ಹೇಳೋದಾದರೆ ಯಾವಾಗಲೂ ನಾವು ಆನ್ಲೈನ್ ಶಾಪಿಂಗ್ ಮಾಡೋರಿಗೆ ಗೊತ್ತಿರುತ್ತೆ. ನಾನು ತುಂಬ ಕಡಿಮೆ ಆನ್ಲೈನ್ ಶಾಪಿಂಗ್ ಮಾಡೋದು. ಆನ್ಲೈನ್ ಶಾಪಿಂಗಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಕೆಲವೊಂದು ಐಟಮನ್ನು ಜಾಸ್ತಿ ತೊಗೊಂಡಾಗ 1 ರೂಪಿಗೆ ಸಕ್ಕರೆ ಸಿಗೋದು, 1 ರೂಪಿಗೆ ಕೆಲವೊಂದು ಐಟಮ್ ಸಿಗೋದು ಇರುತ್ತೆ. ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿ ಆದಷ್ಟು ಎಲ್ಲಿ ನಮಗೆ ಸೇವಿಂಗ್ಸ್ ಆಗುತ್ತೆ, ಯಾವುದು ನಮಗೆ ಜಾಸ್ತಿ ಯಾವಾಗ ತೊಗೊಳ್ಲಿಕ್ಕಿರುತ್ತೆ ಆಗ ನಾವು ಆನ್ಲೈನ್ ಪರ್ಚೇಸ್ ಮಾಡಿದರೆ ನಮಗೆ ಅಲ್ಲಿ ಕೂಡ ದುಡ್ಡು ಸೇವ್ ಆಗುತ್ತೆ. ಹೀಗೆ ಸ್ನೇಹಿತರೆ, ಈ ಟಿಪ್ಸ್ ಎಲ್ಲ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮವರೊಂದಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಹೊಸೊಬ್ಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಹಣ್ಣು ತರಕಾರಿಗಳ ವಿಷಯಕ್ಕೆ ಬರೋದಾದರೆ ಹಣ್ಣು ತರಕಾರಿಗಳು ಫ್ರೆಶ್ ಆಗಿರೋದನ್ನು ನಾವು ನೋಡಿ ತೊಗೊಳ್ಬೇಕಾಗುತ್ತೆ. ಕೆಲವೊಂದು ಗಾಡಿನಲ್ಲೆಲ್ಲ ಮಾರ್ತಾ ಇರ್ತಾರೆ, ತುಂಬ ಕಡಿಮೆಗೆ ಮಾರ್ತಾರೆ ಅಂಥೇಳಿ ನಾವು ಹೋಗಿ ತೊಗೊಳ್ತೀವಿ. ಬಟ್ ಯಾವುದೋ ಈ ಒಂದು ಸೊಪ್ಪೆಲ್ಲ ಇವಾಗಂತೂ ಜಾಸ್ತಿ ಇದು ಮಾಡ್ತಾ ಇರ್ತಾರೆ. ವಾಟ್ಸಪ್ಪಲ್ಲೆಲ್ಲ ಅವತ್ತೊಮ್ಮೆ ಬಂದಿತ್ತು ನೋಡಿ, ನೀವು ನೋಡಿರ್ಬೋದು. ಚರಂಡಿ ನೀರಲ್ಲೆಲ್ಲ ಬೆಳೆಸಿ ಚರಂಡಿ ನೀರಲ್ಲಿ ತೊಳೆದು ಅದನ್ನು ತಂದು ಇಟ್ಟಿರ್ತಾರೆ ಅಂಥೇಳಿ. ತುಂಬ ಅಂದರೆ ತುಂಬ ಸ್ಮೆಲ್ ಇರುತ್ತೆ ಅದು ಅಂಥದ್ರಲ್ಲಿ ಬೆಳೆಸಿರೋದು. ನಾನು ಮಾತ್ರ ನೋಡಿ ತೊಗೊಳ್ಬೇಕಾದ್ರೆ ಆದಷ್ಟು ನೋಡಿ ತೊಗೊಳ್ತೀನಿ. ಯಾಕಂದರೆ ನಾವು ದುಡ್ಡು ಕೊಡ್ತೀವಿ, ಅದು ಅಲ್ಲದೆ ನಮ್ಮ ಹೆಲ್ತ್ ವಿಷಯದಲ್ಲಿ ನಾವು ಆದಷ್ಟು ಕೇರ್ಫುಲ್ಲಾಗಿ ಇರಬೇಕಲ್ವಾ. ಹಾಗಾಗಿ ಯಾವುದೋ ಕೆಟ್ಟ ನೀರಲ್ಲಿ ಬೆಳೆಸಿದ್ದನ್ನು ತಿಂದರೆ ನಮ್ಮ ಹೆಲ್ತೇ ಹಾಳಾಗೋದು. ಹಾಗಾಗಿ ಅದನ್ನು ಆದಷ್ಟು ಸೊಪ್ಪು ತರಕಾರಿ ನೋಡಿ ತೊಗೊಳ್ಬೇಕಾಗುತ್ತೆ. ಸೊಪ್ಪು ಹಾಳಾಗಿರೋದು ಇರುತ್ತೆ, ಒಳಗಡೆ ಹಾಳಾಗಿರೋದು, ಮೇಲೆ ಫ್ರೆಶ್ ಆಗಿರೋವಂಥದ್ದು ಹಾಕಿರ್ತಾರೆ. ಸರಿಯಾಗಿ ನಾವು ನೋಡಿ ತೊಗೊಳ್ಳೋದ್ರಿಂದ ಅಲ್ಲೂ ಕೂಡ ಅಷ್ಟೇ ನಮಗೆ ಸೊಪ್ಪು ತೊಗೊಳ್ಬೇಕಾದ್ರೆ ಹಣವನ್ನು ಸೇವ್ ಮಾಡ್ಬೋದು. ಮತ್ತು ಕೆಲವೊಂದು ತರಕಾರಿಗಳು ಅಷ್ಟೇ ಟೋಟಲಾಗಿ ನಾವೇ ಕೈಯಾಡಿಸಿ ನೋಡಿ ತೊಗೊಂಡ್ರೆ ಒಳ್ಳೆಯದು. ಈಗ ಅವರೇ ಹಾಕಿ ಕೊಡಬೇಕಾದ್ರೆ ಹಾಳಾಗಿದ್ದನ್ನು ಸೇರಿಸಿ ಕೊಡ್ತಾರೆ. ಅವರು ನಾವೇನೋ ಮಾತಾಡ್ತಾ ಇರ್ತೀವಿ, ರಪ ಅಂತ ಹಾಕ್ಕೊಡ್ತಾರೆ. ಅಲ್ಲಿ ಹಾಳಾಗಿರೋದು ಹಾಕಿರೋದು ನಮಗೆ ಕಣ್ಣಿಗೆ ಬೀಳಲ್ಲ. ಮನೆಗೆ ತಂದು ನೋಡಬೇಕಾದ್ರೆ ಕೆಲವೊಂದು ಹಾಳಾಗಿರೋದು ನೋಡಿ, ಇದು ಜಾಸ್ತಿ ಈಗ ಗಾಡಿಯಲ್ಲಿ ಮನೆ ಹತ್ರ ಯಾರು ಮಾರ್ಕೊಂಡು ಬರ್ತಾರೆ ಅಂಥವ್ರು ಇದನ್ನು ಜಾಸ್ತಿ ಮಾಡ್ತಾರೆ. ನಾನು ಕೂಡ ಮನೆ ಹತ್ರ ಬಂದಾಗ ಹೀಗೆ ಆಗಿತ್ತು ಒಂದು ಸಲ. ಹಾಗಾಗಿ ಈ ಒಂದು ಸಜೆಷನನ್ನು ನಿಮಗೆ ಕೊಡ್ತಾ ಇದ್ದೀನಿ. ಇನ್ನು ಬೇಳೆಕಾಳುಗಳ ವಿಷಯಕ್ಕೆ ಬರೋದಾದರೆ ಬೇಳೆಕಾಳುಗಳು ಮನೆಯಲ್ಲಿ ನಿಜವಾಗ್ಲೂ ಎಷ್ಟು ಉಳಿದಿದೆ ಅನ್ನೋದನ್ನು ನಾವು ಕರೆಕ್ಟಾಗಿ ನೋಡಿಕೊಂಡು ತೊಗೊಂಬರ್ಬೇಕು. ಮೊದಲೇ ಒಂದು ಸ್ವಲ್ಪ ಇರುವಾಗ ಮತ್ತೆ ಹೊಸತನ್ನು ತಂದರೆ ಅದನ್ನು ಖಾಲಿ ಮಾಡಿ ಮತ್ತೆ ಇದನ್ನು ಯೂಸ್ ಮಾಡಬೇಕಾದ್ರೆ ಇದು ಹಾಳಾಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತಾಗಿ ತಂದರೂ ಕೂಡ ಅದನ್ನು ಆಗಾಗ ಒಣಗಿ ಹಾಕಿ ನಾವು ಮತ್ತೆ ರೀಸ್ಟೋರ್ ಮಾಡ್ತಾಯಿದ್ರೆ ತುಂಬ ಫ್ರೆಶ್ ಆಗಿ ತುಂಬ ದಿನಗಳ ಕಾಲ ಬರುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ನಾವು ಸಂಪಾದನೆ ಏನೋ ಮಾಡ್ತೀವಿ, ಹಾಗೆ ಖರ್ಚು ಮಾಡೋದು ಹೇಗೆ ಮತ್ತು ಸೇವ್ ಮಾಡೋದು ಹೇಗೆ ಇದನ್ನು ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕಾಗುತ್ತೆ. ಹೀಗೆ ನಾವು ಗ್ರೋಸರಿ ಶಾಪಿಂಗ್ ಮಾಡಬೇಕಾದ್ರೆ ಈ ಥರ ನಾವು ಸೇವಿಂಗನ್ನು ಮಾಡ್ಬೋದು. ಈ ಟಿಪ್ಸ್ಗಳು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ.